ನಿಮಗೆ ಗೊತ್ತಿರುತ್ತೆ ಬಿಡಿ, ಮೊದಲು ಈ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟ್ಯಾಂಡ್ನಲ್ಲಿ ಕಳ್ಳರಿದ್ದಾರೆ ಎಚ್ಚರ, ನಿಮ್ಮ ಬ್ಯಾಗ್ಗಳಿಗೆ ನೀವೇ ಜವಾಬ್ದಾರರು ಅನ್ನುವಂಥ ಅನೌನ್ಸ್ಮೆಂಟನ್ನು ನೀವು ಕೇಳೇ ಇರ್ತೀರಾ. ಆದ್ರೀಗ ಕಳ್ಳರಿದ್ದಾರೆ ಅಲ್ಲಲ್ಲ, ಮೊಬೈಲ್ ಹ್ಯಾಕರ್ಸ್ ಇದ್ದಾರೆ, ಹುಷಾರ್ ಅನ್ನೋ ಡಂಗೂರ ಸಾರಬೇಕು ಅನ್ಸುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಹ್ಯಾಕರ್ಸ್ ಡೇ ಬೈ ಡೇ ಅಪ್ಡೇಟ್ ಆಗ್ತಾ ಇದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಕನ್ನಡ ಚಿತ್ರರಂಗಕ್ಕೆ ಡಿಫರೆಂಟ್ ಅಂದ್ರೆ ಏನು ಅಂತ ತೋರಿಸಿಕೊಟ್ಟ ನಟ, ನಿರ್ದೇಶಕ, ಬುದ್ಧಿವಂತ. ಆದ್ರೆ ಇದೇ ಬುದ್ಧಿವಂತನನ್ನೇ ದಡ್ಡರನ್ನಾಗಿಸಿ ದಂಪತಿ ಸಮೇತ ಸದಾಶಿವನಗರ ಠಾಣೆ ಮೆಟ್ಟಿಲೇರುವಂತೆ ಆಗಿದೆ. ನಟ ಉಪೇಂದ್ರ ಪ್ರಿಯಾಂಕಾ ದಂಪತಿಗೆ ಬಿಗ್ ಶಾಕ್, ಮೊಬೈಲ್ ಹ್ಯಾಕ್. ದುಡ್ಡು ಕೇಳಿದ್ರೆ ಕೊಡಬೇಡಿ, ವಿಡಿಯೋ ಮೂಲಕ ರಿಯಲ್ ಸ್ಟಾರ್ ಮನವಿ. ಜಸ್ಟ್ ಒಂದು ಆರ್ಡರ್ ಕಾಲ್ ಮೂವರ ಫೋನ್ ಹ್ಯಾಕ್ ಮಾಡಿಬಿಟ್ಟಿದೆ. ಏನಾಗ್ತಿದೆ ಅಂತ ಗೊತ್ತಾಗದೆಯಲ್ಲೇ ಸೆಲೆಬ್ರಿಟೀಸ್ ಒದ್ದಾಡ್ತಿದ್ರೆ, 4 ಗೋಡೆಯಲ್ಲಿ ಕುಳಿತು ಕೈ ಬೆರಳಲ್ಲಿ ಆಟ ಆಡ್ತಿರುವ ಸೈಬರ್ಸ್ ಕ್ಲೀನ್ ಆಗಿ 3 ನಾಮ ಹಾಕ್ಬಿಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಬಂದ ಅದೊಂದು ಕರೆ ಉಪೇಂದ್ರ ದಂಪತಿಗೆ ಬಿಗ್ ಶಾಕ್ ಕೊಟ್ಟಿದೆ. ಹಲೋ, ಯಾರು? ಹಲೋ ಮೇಡಮ್, ನಿಮ್ಗೊಂದು ಪಾರ್ಸಲ್ ಇದೆ, ಆದ್ರೆ ಅಡ್ರೆಸ್ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡಿ, ನಾನು ಒಂದು ನಂಬರ್ ಕೊಡ್ತೀನಿ, ಅದಕ್ಕೆ ಡಯಲ್ ಮಾಡಿ. ಓಕೆ, ಯಾವ್ದಾ ನಂಬರ್? ಓಕೆ ಮೇಡಮ್, ಹೇಳ್ತೀನಿ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. *121 *9279 295167#. ಹೀಗೆ ಆರ್ಡರ್ಗಾಗಿ ಕಾದಿದ್ದ ನಟಿ ಹೆಚ್ಚು ಯೋಚನೆ ಮಾಡದೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು. ಮೊದಲಿಗೆ ತಮ್ಮ ಫೋನ್ನಿಂದ ಕಾಲ್ ಮಾಡಿದಾಗ ಕನೆಕ್ಟ್ ಆಗ್ತಿರ್ಲಿಲ್ವಂತೆ. ಹೀಗಾಗಿ ಪತಿ ಉಪೇಂದ್ರ ಮೊಬೈಲ್ನಿಂದ ಕರೆ ಮಾಡಿದ್ರೆ ಆಗಲೂ ನಾಟ್ ರೀಚೇಬಲ್. ಆಮೇಲೆ ಮ್ಯಾನೇಜರ್ ಮಹದೇವ್ ಮೊಬೈಲ್ನಿಂದಲೂ ಕಾಲ್ ಮಾಡಿದಾಗಲೂ ಕನೆಕ್ಟ್ ಆಗದೇ ಇದ್ದಾಗ ದಂಪತಿ ಗೊಂದಲಕ್ಕೆ ಒಳಗಾಗಿದ್ರು. ಅತ್ತ ಸೈಬರ್ ವಂಚಕರು ಮೂವರ ಫೋನನ್ನು ಹ್ಯಾಕ್ ಮಾಡಿ ಅವರಿಗೆ ಬರ್ತಿದ್ದ ಫೋನ್ಗಳನ್ನ ತಮಗೆ ಫಾರ್ವರ್ಡ್ ಮಾಡಿಕೊಳ್ತಿದ್ರು. ಪ್ರಿಯಾಂಕಾ ವಾಟ್ಸಪ್ ಅನ್ನ ತಮ್ಮ ಸಿಸ್ಟಂನಲ್ಲಿ ಲಾಗಿನ್ ಮಾಡಿ ಆಟ ಶುರು ಮಾಡಿದ್ರು. ಪ್ರಿಯಾಂಕಾ ದಿನನಿತ್ಯ ಕಾಂಟ್ಯಾಕ್ಟ್ ಇರೋರಿಗೆ ಮಾತ್ರ ಹಣಕ್ಕಾಗಿ ಮೆಸೇಜ್ ಹೋಗಿತ್ತು. ನಂಗೊಂಚೂರು ಅರ್ಜೆಂಟ್ ಇದೆ, ನಿಮ್ಮಿಂದ ಸಹಾಯ ಆಗ್ಬೇಕಿತ್ತು. ಏನ್ ಹೇಳಿ ಮೇಡಮ್? ನಂಗೊಂಚೂರು ಅರ್ಜೆಂಟ್ ಇದೆ, ನಿಮ್ಮಿಂದ ಸಹಾಯ ಆಗ್ಬೇಕಿತ್ತು. ನಿಮ್ಮ ಅಕೌಂಟ್ನಲ್ಲಿ 55,000 ಇರ್ಬೋದಾ? ನಾನು 2 ಗಂಟೆಯಲ್ಲಿ ಅದನ್ನ ರಿಟರ್ನ್ ಮಾಡ್ಬಿಡ್ತೀನಿ. ನನ್ನ UPI ಯಾಕೋ ಕೈ ಕೊಟ್ಟಿದೆ, ನಂಗೆ ತುಂಬಾ ಅರ್ಜೆಂಟ್ ಇದೆ. ಓಕೆ, ಖಂಡಿತ ಮೇಡಮ್, ಅಕೌಂಟ್ ಡೀಟೇಲ್ಸ್ ಕಳಿಸಿ. ನೋಡಿದ್ರಲ್ಲ, ಇದು ನಟಿ ಪ್ರಿಯಾಂಕಾ ಅವರ ಹೆಸರಲ್ಲಿ ಸೈಬರ್ ವಂಚಕರು ವಾಟ್ಸ್ಆಪ್ ಮೂಲಕ ತನ್ನ ಪರಿಚಿತರಿಗೆ ಮಾಡಿರುವ ವಾಟ್ಸ್ಆಪ್ ಮೆಸೇಜ್. ಇದೊಂದು ಸಂದೇಶ ಅಷ್ಟೇ ಅಲ್ಲ, ಬ್ಯಾಕ್ ಟು ಬ್ಯಾಕ್ ಇಂತಹ ಮೆಸೇಜ್, ಆಡಿಯೋ ಕಾಲ್ ತನ್ನ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಹೋಗ್ತಿದೆ ಅಂತ ಗೊತ್ತಾದಾಗ ನಾವು ಟ್ರ್ಯಾಪ್ ಆಗಿದ್ದೀವಿ, ಮೊಬೈಲ್ ಹ್ಯಾಕ್ ಆಗಿದೆ ಅನ್ನೋದು ದಂಪತಿಗೆ ಗೊತ್ತಾಗಿದೆ. ತಕ್ಷಣ ಎಚ್ಚೆತ್ತ ಉಪೇಂದ್ರ ದಂಪತಿ ಸದಾಶಿವನಗರ ಠಾಣೆಗೆ ದೂರು ಕೊಟ್ಟಿದ್ದು, ಇಂತಹ ಸಂದೇಶ ಬಂದ್ರೆ ದಯವಿಟ್ಟು ಹಣ ಕಳುಹಿಸಬೇಡಿ ಅಂತ ಮನವಿ ಮಾಡಿ ಎಚ್ಚರಿಸಿದ್ದಾರೆ. ಬೆಳಗ್ಗೆ ಯಾರೊಬ್ಬರು ನನಗೆ ಫೋನ್ ಮಾಡಿದರು. ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ, ಅದು ಆ್ಯಕ್ಚುಲಿ ಬರಬೇಕಾಗಿತ್ತು. ಸೊ ಅವ್ರು ಬೆಳಗ್ಗೆ ಫೋನ್ ಮಾಡಿ ನಮ್ಮ ಡೆಲಿವರಿ ಹುಡುಗರಿಗೆ ನಿಮ್ಮ ಅಡ್ರೆಸ್ ಸಿಗ್ತಾ ಇಲ್ಲ, ಅವ್ರಿಗೆ ಒಂದು ಕೋಡ್ ಕಳಿಸ್ತೀನಿ, ಇದು ನೀವು ಹಾಕಿ ಅವ್ರಿಗೆ ಅವ್ರ ಫೋನಿಂದ ನಿಮಗೆ ಮಾಡ್ತಾರೆ ಅಂತ. ನನಗೆ ಸ್ವಲ್ಪ ಡೌಟ್ ಬಂದಿತ್ತು. ಆ ಗಡಿಬಿಡಿಯಲ್ಲಿ ನಾನು ಅದನ್ನು ಫೋನ್ಗೆ ಹಾಕಿದೆ. ಸೊ ಅದರಿಂದ ಅವರು ನನ್ನ ಫೋನ್ ಹ್ಯಾಕ್ ಮಾಡಿ ನನ್ನ ವಾಟ್ಸಾಪ್ ಕಾಂಟ್ಯಾಕ್ಟ್ಸ್ಗೆ ಎಲ್ಲರಿಗೆ ನನಗೆ ಅರ್ಜೆಂಟ್ ಆಗಿದೆ, ನನಗೆ ಈ ನಂಬರಲ್ಲಿ ದುಡ್ಡು ಕಳಿಸಿ ಅಂತ ಹೇಳಿ ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್, ನನ್ನ ಮಗ ಎಲ್ಲರೂ ದುಡ್ಡು ಕಳಿಸಿದ್ದಾರೆ. 55,000 ಕಳ್ಸೋಕ್ಕೆ ಹೇಳ್ತಿದ್ದಾರೆ ಎಲ್ರಿಗೆ. ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದ್ದೀವಿ, ಯಾವುದೇ ಈ ಥರ ಮೆಸೇಜ್ಗಳು ಬಂದರೆ ದಯವಿಟ್ಟು ಯಾರು ದುಡ್ಡು ಕಳ್ಸೋಕೆ ಹೋಗ್ಬೇಡಿ. ಆಮೇಲೆ ಇದನ್ನು ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ ಪಾಪ ಎಷ್ಟೋ ಜನ ಗೊತ್ತಿಲ್ದಿರೋರು ಫೋನ್ ಟ್ರೈ ಮಾಡ್ತೀವಿ, ನನ್ನ ನಂಬರಿಗೆ ವರ್ಕ್ ಆಗ್ತಾ ಇದೆ. ಅದೇನಾಗಿದೆ, ಕಾಲ್ ಫಾರ್ವರ್ಡಿಂಗ್ನ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾನು ಹೋಗಿ ಏರ್ಟೆಲ್ಗೆ ಹೋಗ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ನ ಮತ್ತೆ ಕ್ಲೋಸ್ ಮಾಡಿದ್ದೆ. ಏನೇ ಹೇಳಿ, ಡೇ ಬೈ ಡೇ ಸೈಬರ್ ವಂಚಕರ ಗಾಳಕ್ಕೆ ಬೀಳ್ತಿರೋರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಮೊನ್ನೆ XMLA ಅವರ 30 ಲಕ್ಷ ಕಳೆದುಕೊಂಡ್ರು, ಈಗ ಸೆಲೆಬ್ರಿಟಿ. ನಾಳೆ ನಿಮಗೂ ಹೀಗೆ ಆದ್ರೂ ಅಚ್ಚರಿ ಇಲ್ಲ. ಸೊ ಮತ್ತೆ ಹೇಳ್ತಿದ್ದೀವಿ, ಸೈಬರ್ ವಂಚಕರ ಬಗ್ಗೆ ಇರ್ಲಿ ಎಚ್ಚರ. ಫೋನ್ ಮಾಡಿ ಸುಳ್ಳು ಹೇಳಿ ಹೆದರಿಸಿ ದುಡ್ಡು ಕೀಳೋರ ಬಗ್ಗೆ ಬಿ ಅಲರ್ಟ್.
ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.